ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಭದ್ರ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಿದ್ಯಾ ಕೂಡ ಬರ್ತಾಳೆ. ಗೌಡ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಸತ್ಯನ ಮುಚ್ಚಿಟ್ಬಿಟ್ಟು ಏನಿಲ್ಲ ಕಣಮ್ಮಿ, ನಾಳೆ ಫಂಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಹಾಗೆ ನಾಳೆ ಅದರಲ್ಲೊಂದು ಸರ್ಪ್ರೈಸ್ ಕೂಡ ಇದೆ ಕಣಮ್ಮಿ ಅಂದಿದ ತಕ್ಷಣ ಏನು ಹೇಳ್ತಾ ಇದ್ದೀರಾ ಗೌಡ್ರೆ? ಹೌದು ಕಣಮ್ಮಿ, ಇಷ್ಟು ದಿನ ಎಲ್ಲರ ಮನಸ್ಸಲ್ಲಿ ಇರೋ ಪ್ರಶ್ನೆ ಆ ಪ್ರಶ್ನೆ ಹಾಗೆ ಉಳಿದಿತ್ತು. ಆದರೆ ನಾಳೆ ಅದಕ್ಕೆ ಉತ್ತರ ಸಿಗೋ ಸಮಯ ಬಂದಾಯಿತು. ನಾಳೆ ನಿಜವಾಗ್ಲೂ ಕೂಡ ಆ ಉತ್ತರ ಸಿಕ್ತು ಅಂದರೆ ನಾವೆಲ್ಲರೂ ಎಷ್ಟು ಖುಷಿಯಾಗಿರ್ಬೋದು ಗೊತ್ತಾ ಅಂದಿದ ತಕ್ಷಣ ಗೌಡ್ರೆ, ಇವಾಗ ನೀವು ಈ ಮಾತನ್ನ ಹೇಳ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ನೀವು ಯಾವಾಗಲೂ ಇದೇ ರೀತಿ ಖುಷಿಯಾಗಿ ಇರಬೇಕು. ನೀವು ಅಂದ್ಕೊಂಡಿರೋದು ಆಗಲಿ ಅಂತ ದೇವ್ರ ಹತ್ರ ನಾನು ಕೂಡ ಕೇಳ್ಕೊಳ್ತೀನಿ ಅಂತ ಹೇಳ್ತಾಳೆ. ಹೌದು ಕಣಮ್ಮಿ, ನಾನು ಅಂದ್ಕೊಂಡಾಗೆ ನಾಳೆ ಏನಾದರೂ ನನ್ನ ಮನಸ್ಸಲ್ಲಿರೋ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಇನ್ನು ಮುಂದೆ ನಾನಂತೂ ಯಾವಾಗಲೂ ಖುಷಿಯಾಗಿರ್ತೀನಿ ಕಣಮ್ಮಿ. ಒಟ್ಟಿನಲ್ಲಿ ನಾಳೆ ನಾನು ಅಂದ್ಕೊಂಡಿರೋದು ಆಗಬೇಕು ಅಷ್ಟೇ ಅಂತ ಭದ್ರ ಹೇಳ್ತಾನೆ. ಇನ್ನು ಈ ಕಡೆ ವಿನಂತಿ ತುಂಬಾ ಗಾಬರಿ ಆಗಿಬಿಟ್ಟು ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅವರಮ್ಮ ಕೂಡ ಬರ್ತಾಳೆ. ಲೇ ವಿನಂತಿ, ಏನಾಯಿತು ಬಾರೆ ಕುತ್ಕೋ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಏನಿಲ್ಲ ಕಣವ, ನಾಳೆ ಏನಾದರೂ ಎಡವಟ್ಟಾಗುತ್ತಾ ಅಂತ ಭಯ ಆಗ್ತೈತೆ. ಅಲ್ಲ, ನಾಳೆನೇ ಫಂಕ್ಷನ್ ಇದ್ದಾಗ ಇವತ್ತು ಯಾಕೆ ಜೈಲಿನ ಫೋಟೋ ಆಚೆ ಬಂತು ಹೇಳವ ಅಂತ ಕೇಳ್ತಾಳೆ. ಅಯ್ಯೋ ಅದರಲ್ಲಿ ಏನಿದೇನೆ, ಫೋಟೋಕ್ಕೂ ನಾಳೆ ಫಂಕ್ಷನ್ ನಡೆಯೋದಕ್ಕೂ ಏನು ಸಂಬಂಧ ಅಂತ ಹೇಳಿದಾಗ ಸಂಬಂಧ ಇದೆ ಕಣವ. ಲೋಕಿ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅವನು ನನ್ನ ಹತ್ರ ದುಡ್ಡು ಕೊಡು ಅಂತ ಕೇಳಿದ್ದ, ಆದರೆ ನಾನು ದುಡ್ಡನ್ನ ಹೊಂದಿಸಿ ಕೊಡೋಕ್ಕಾಗಲಿಲ್ಲ. ಸಡನ್ನಾಗಿ ಫೋನ್ ಬೇರೆ ಸ್ವಿಚ್ ಆಫ್ ಆಗೈತೆ. ನಾಳೆ ಏನಾದರೂ ಬಂದುಬಿಟ್ಟು ಸತ್ಯಗೀತೆ ಹೇಳ್ತಾನ ಅಂತ ಭಯ ಅಂತ ಹೇಳಿದಾಗ ಆ ರೀತಿ ಏನು ಆಗೋದಿಲ್ಲ ಕಣೆ ವಿನಂತಿ, ಈಶ್ವರಿ ಅದಕ್ಕೆ ಇದ್ದಾಳೆ ಅಲ್ವಾ, ನೋಡ್ಕೊಳ್ತಾಳೆ ಬಿಡು ಅಂತ ಹೇಳ್ತಾಳೆ. ನನಗೆ ಭಯ ಆಗ್ತಾ ಇರೋದು ಆ ಈಶ್ವರಿ ಅತ್ತೆ ಬಗ್ಗೆ ಕಣವ. ಅವಳು ಸಿಂಹಾಸನ ಏರಬೇಕು ಅಂದರೆ ಯಾರನ್ನು ಬೇಕಾದರೂ ತುಳ್ಕೊಂಡು ಹೋಗ್ತಾಳೆ. ಈ ಫೋಟೋ ಆಚೆ ಬಂದಿರೋದ್ರಲ್ಲಿ ಆ ಅತ್ತೆದೇ ಕೈವಾಡ ಇರೋದು ಅಂತ ನನಗೇನೋ ಅನಿಸ್ತಾ ಇದೆ. ಆ ಯವ್ವ ಏನು ಸಾಮಾನ್ಯದವಳಲ್ಲ ಅಂತ ಹೇಳಿದ ತಕ್ಷಣ ವಿನಂತಿ, ನೀನು ಹೇಳೋದನ್ನ ಕೇಳ್ತಾ ಇದ್ರೆ ನನಗೂ ಯಾಕೋ ಅದೇ ದಿಟ ಅಂತ ಅನಿಸ್ತಾ ಇದೆ. ಅದಕ್ಕೇನೆ ಈ ಫೋಟೋ ವಿಚಾರದಲ್ಲಿ ಏನೋ ಮಾಡಿದ್ದಾಳೆ ಅಂತ ಅನಿಸ್ತೈತೆ. ನಿಜವಾಗ್ಲೂ ಕಣವ, ಈಶ್ವರಿ ಅತ್ತೆ ಏನೋ ಮಾಡಿದ್ದಾಳೆ, ಆದರೆ ಅದೇನು ಅಂತ ನಮ್ಮಿಬ್ಬರಿಗೂ ಕೂಡ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದೇನೆ ಸಂಚನ ನಡೆಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ವಿನಂತಿ ಕೋಪ ಮಾಡ್ಕೊಳ್ಳಿ. ಇನ್ನು ಬೆಳಗ್ಗೆ ಕೂಡ ಆಗುತ್ತೆ. ಚೆಲುವ ಇಲ್ಲಿ ಮನೆ ಒಳಗಡೆ ಬಂದ್ಬಿಟ್ಟು, ಅಯ್ಯೋ ಎಲ್ಲಿದೆಯಾ ರತ್ನ, ಅವ್ವ ಬೇಗ ಬರ್ರಿ, ಎಲ್ಲರೂ ಕಾಯ್ತಾ ಇದ್ದಾರೆ. ಅಲ್ಲ, ನಮ್ಮನೆ ಫಂಕ್ಷನ್ಗೆ ನಾವೇ ಕಾಯಿಸಿದ್ರೆ ಏನು ಚೆನ್ನಾಗಿರುತ್ತೆ ಬನ್ನಿ ಅಂತ ಕರೀತಾನೆ. ಅಯ್ಯೋ ಇರೋ ಚೆಲುವ, ಯಾಕಷ್ಟು ಅವಸರ ಮಾಡ್ತೀಯ, ರತ್ನ ಎಲ್ಲ ಕೆಲಸ ಮಾಡಿಟ್ಟು ರೆಡಿ ಆಗಬೇಕು ತಾನೆ ಅಂತ ಹೇಳಿದಾಗ, ಅಯ್ಯೋ ಆಗಲ್ಲ ಕಣವ, ಬೇಗ ಕರ್ಕೊಂಡೋಗಿ ಬೇಗ ಕರ್ಕೊಂಡು ಬರಬೇಕು. ಎಲ್ಲರಿಗೂ ಹಸು ಕರು ಇದ್ದಾವೆ ತಾನೆ, ಪಾಪ ಅವರು ಬೇಗ ಬಂದು ಮತ್ತೆ ಹಾಲು ಹಾಕೋಕ್ಕೆ ಡೈರಿಗೆ ಹೋಗ್ಬೇಕು ತಾನೆ. ನಾವೇ ಇಟ್ಟೋತು ಲೇಟ್ ಮಾಡಿದರೆ ಜನ ಏನು ಅನ್ಕೊಳ್ಳೋದಿಲ್ಲ, ನಡೀರಿ ಬೇಗ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ. ಆದರೆ ರತ್ನ ಮತ್ತೆ ವಾಪಸ್ ಬಂದ್ಬಿಟ್ಟು ದೇವರಿಗೆ ಕೈ ಮುಗಿತಾಳೆ. ದೇವ್ರೆ, ಇದೊಂದು ಶಾಸ್ತ್ರನ ಏನು ಅಡ್ಡಿ ಇಲ್ದೇನೆ ನಡೆಸ್ಕೊಟ್ಬಿಡಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ರತ್ನ ಏನೇ ನಿಂದು ಗೋಳು, ಅಲ್ಲ ಶಾಸ್ತ್ರ ಅಂತ ಹೇಳ್ದಾಗಿದ್ದನು ಕೂಡ ಬರೀ ಬರ್ತೀಯಾ ದೇವ್ರ ಹತ್ರ ಬೇಡ್ಕೊಳ್ತೀಯ, ಅಲ್ಲೂ ಕೂಡ ಹೋಗ್ಬಿಟ್ಟು ವಿದ್ಯೆ ಹತ್ರ ಏನೇನೋ ತಲೆ ತಿನ್ಬೇಡ ನೀನು ಅಂತ ಹೇಳಿದಾಗ, ಅಯ್ಯೋ ನನಗೇನು ಅಷ್ಟು ಗೊತ್ತಾಗೋದಿಲ್ವಾ, ನನಗೂ ಎಲ್ಲ ಗೊತ್ತಾಗುತ್ತೆ ಅಂತ ರತ್ನ ಹೇಳ್ತಾಳೆ. ಅಯ್ಯೋ ನೀವಿಬ್ಬರು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಳ್ತೀರಾ ಹೇಗೆ, ನಿಮ್ಮಿದ್ದೇನೆ ಇವಾಗ ಟೈಮ್ ಆಗ್ತಾ ಇರೋದು ಅಂತ ಹೇಳಿದಾಗ, ಹೌದಲ್ವಾ ನನ್ನಿದ್ದೇನೆ ಟೈಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಚೆಲುವ ರತ್ನನ ಕರ್ಕೊಂಡು ಅಲ್ಲಿದ್ದ ಹೊರಟ್ಬಿಡ್ತಾನೆ. ಅದೇ ಟೈಮ್ಗೆ ಭದ್ರ ಕೂಡ ಇಲ್ಲಿ ಫೋನಲ್ಲಿರೋ ಮೆಸೇಜ್ ಬಂದಿರುತ್ತೆ ಅಲ್ವಾ, ಆ ನಂಬರ್ಗೆ ಕಾಲ್ ಮಾಡ್ತಾ ಇರ್ತಾನೆ. ನೋಡಿದರೆ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಅಯ್ಯೋ ಈ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಕೋಪ ಮಾಡ್ಕೊಂಡಿದ್ದ ತಕ್ಷಣ, ಅಣ್ತಮ್ಮ ಯಾರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಕ್ವಾಟ್ಲೆ ಕೇಳ್ತಾನೆ. ಹೌದು ಕಣ್ಲ, ಸತ್ಯ ಹೇಳೋರ್ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಇವತ್ತು ಸತ್ಯಕ್ಕೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬಂದಿರೋ ಮೆಸೇಜ್ನ ತೋರಿಸ್ಬಿಡ್ತಾನೆ. ಇವತ್ತು ಇಷ್ಟು ದಿನದಲ್ಲಿ ನಮಗೆ ನೋವೆಲ್ಲ ಕೊಟ್ಬಿಟ್ಟು ಅವಳು ಆರಾಮಾಗಿದ್ಲು ಅಲ್ವಾ, ಇವತ್ತು ಅವಳು ಬಂಡವಾಳ ಬಯಲಾಗೋ ಸಮಯ ಬಂದಿದೆ. ಒಂದೇ ಒಂದು ಕಿತ ಅವಳು ಯಾರು ಅಂತ ಗೊತ್ತಾಗಬೇಕು ಕಣ್ಲ ಕ್ವಾಟ್ಲೆ. ಇಷ್ಟು ದಿನ ನಾವು ತಿಂದಿರೋ ನೋವಿಗಿಂತ 10 ಪಟ್ಟು ನೋವು ಅವಳು ಜಾಸ್ತಿ ತಿನ್ನಬೇಕು ಅಂತ ಗತಿ ತರ್ತೀನಿ. ಅವಳು ಯಾರು ಅಂತ ಇವತ್ತು ಗೊತ್ತಾಗುತ್ತೆ ಅಂತ ಮೆಸೇಜ್ನ ತೋರಿಸ್ತಾ ಇರಬೇಕಾದ್ರೆ ಕ್ವಾಟ್ಲೆಗಂತೂ ತುಂಬಾ ಭಯ ಆಗ್ಬಿಡುತ್ತೆ. ಅದೇ ಟೈಮ್ಗೆ ಅಲ್ಲಿಗೆ ವಿದ್ಯೆ ಕೂಡ ಬರ್ತಾಳೆ. ಏನು ಗೌಡ್ರೆ ಏನೋ ತೋರಿಸ್ತಾ ಇದ್ದೀರಾ, ನನಗೆ ತೋರಿಸೋದಿಲ್ವಾ ಅಂತ ಹೇಳಿದಾಗ, ಅಯ್ಯೋ ಏನಿಲ್ಲ ಕಣಮ್ಮಿ, ಏನೇನು ಮಾಡಬೇಕು ಕೆಲಸನ ಫಂಕ್ಷನ್ನಲ್ಲಿ ಅಂತ ತೋರಿಸ್ತಾ ಇದ್ದೆ ಅಷ್ಟೇ ಅಂತ ಹೇಳಿದಾಗ, ಓ ಅಷ್ಟೇನಾ, ಈ ಫಂಕ್ಷನ್ ಮುಗಿಯೋ ತನಕನೂ ಕೂಡ ನೀವು ಇದೇ ರೀತಿ ಇರ್ತೀರಾ ಅಲ್ವಾ ಅಂತ ಹೇಳಿದಾಗ, ಹೌದು ಕಣಮ್ಮಿ ಅಂತ ಹೇಳ್ತಾನೆ. ನಾನು ಕೂಡ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ನೀವು ಇವತ್ತು ಅಂದ್ಕೊಂಡಿರೋದು ಆಗಲಿ ಅಂತ ಹೇಳಿದ ತಕ್ಷಣ ಈ ಕಡೆ ಕ್ವಾಟ್ಲೆಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಅಯ್ಯೋ ಏನಮ್ಮಿ ನೀನು ಇನ್ನೂ ಒಡವೆನೇ ಹಾಕ್ಕೊಂಡಿಲ್ಲ, ಹೋಗಿ ಹಾಕ್ಕೊಳ್ಳಮ್ಮಿ ಅಂದಿದ ತಕ್ಷಣ, ಸರಿ ಗೌಡ್ರೆ ಇವಾಗ ಹೋಗಿ ಹಾಕ್ಕೊಳ್ತೀನಿ ಅಂತ ಹೇಳ್ತಾಳೆ. ನಾನು ಬಂದು ಸಹಾಯ ಮಾಡಲ ಅಂದಿದ ತಕ್ಷಣ, ನಿಮ್ಮ ಸಹಾಯ ಎಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಭದ್ರ
ಭದ್ರಗೆ ಜಿಗಿಟ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾಳೆ. ಯಪ್ಪ ಅಂತ ಭದ್ರ ಕಿರ್ಚ್ಕೊಂಡಿದ್ದ ತಕ್ಷಣ ಏನಾಯ್ತು ಅಣ್ತಮ್ಮ ಅಂತ ಕೇಳ್ತಾನೆ. ಏನಿಲ್ಲ ಕಣ ಕ್ವಾಟ್ಲೆ, ಹಾಗೆ ಇರಬೇಕಚ್ಚುತು ಅಂತ ಹೇಳ್ತಾನೆ. ಓ ಹೌದಾ, ಇರಬೇಕಚ್ಚುತ ಅಂತ ಕ್ವಾಟ್ಲೆ ಕೇಳ್ತಾ ಇರಬೇಕಾದ್ರೆ ವಿದ್ಯಾ ಮತ್ತೆ ವಾಪಸ್ ಬರ್ತಾಳೆ. ರೀ ನೀವೇನಾದರೂ ನನ್ನನ್ನು ಕರೆದ್ರ ಅಂತ ಹೇಳ್ತಾಳೆ. ಮಾಡೋದೆಲ್ಲ ಮಾಡಿಬಿಟ್ಟು ಮತ್ತೆ ಬಂದಿದ್ಯಾ ಅಂತ ಭದ್ರ ಹೇಳಿದ ತಕ್ಷಣ ಅಯ್ಯೋ ನನ್ನ ಇರುವೆ ಇದೆ ಕಣ್ಲಾ ಅಂತ ಹೇಳ್ಬಿಟ್ಟು ವಿದ್ಯೆನ ಅಟ್ಟಿಸ್ಕೊಂಡು ಭದ್ರ ಅಲ್ಲಿದ್ದ ಹೋಗ್ಬಿಡ್ತಾನೆ. ಅವಾಗ ಕ್ವಾಟ್ಲೆ ಬೇಜಾರು ಮಾಡಿಕೊಂಡು ಅಯ್ಯೋ ದೇವ್ರೆ, ಅಲ್ಲ ಒಬ್ರಿಗೊಬ್ರು ಬಿಡದೇ ಇರೋವಷ್ಟು ಪ್ರೀತಿನ ಮಾಡ್ತಾ ಇದ್ದಾರೆ, ಇಂಥ ಸಮಯದಲ್ಲಿ ನೀನು ಮುಚ್ಚಿಟ್ಟಿರೋ ಸತ್ಯನ ಆಚೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯಾ. ಸತ್ಯ ಏನಾದರೂ ಆಚೆ ಬಂದರೆ ಇವ್ರ ಪ್ರೀತಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡುತ್ತೆ. ನೀನೇ ಇವಾಗ ಇವ್ರನ್ನ ಕಾಪಾಡಬೇಕು, ಆ ಸತ್ಯನ ಮುಚ್ಚಿಡಬೇಕು ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಅಂದ್ಕೊಳ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಸುಭಾಷ ಕೂಡ ಬರ್ತಾನೆ. ಈಶ್ವರಿ ಬಸ್ ಸುಭಾಷ, ನಾನು ಹೇಳಿರೋದೆಲ್ಲ ರೆಡಿಯಾಗಿದೆ ತಾನೇ? ಹೌದು ಕಣವ, ನೀನು ಹೇಳಿರೋದೆಲ್ಲ ರೆಡಿ ಮಾಡಿದ್ದೀನಿ ನೋಡು, ಇದರಲ್ಲಿರೋದೆಲ್ಲ ಲೋಕಲ್ ಎಣ್ಣೆ, ಇದರಲ್ಲಿರೋದೆಲ್ಲ ಫಾರಿನ್ ಎಣ್ಣೆ ಅಂತ ಹೇಳ್ತಾನೆ. ಹೌದವ, ಈ ಲೋಕಲ್ ಎಣ್ಣೆದೇನೋ ಕೆಲಸ ಗೊತ್ತಾಯಿತು, ಈ ಫಾರಿನ್ದೆಲ್ಲ ಯಾಕವ ತರಿಸಿದ್ಯಾ ಅಂತ ಹೇಳಿದಾಗ ಈಶ್ವರಿ ಇಲ್ಲಿ ಒಂದು ಪ್ಲಾನ್ನ ಹೇಳ್ತಾಳೆ. ಅದನ್ನು ಮ್ಯೂಟ್ ಮಾಡಿ ತೋರಿಸ್ತಾರೆ. ಅವಾಗ ಸುಭಾಷ ಸರಿ ಕಣವ, ನೀನು ಹೇಳೋ ಥರನೇ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನೋಡು ಸುಭಾಷ, ಹೇಳೋ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನಾದರೂ ಎಡವಟ್ಟು ಮಾಡ್ಕೋಬೇಡ ಅಂತ ಚಿತ್ರ ಹೇಳ್ತಾಳೆ. ಸಾಧ್ಯನೇ ಇಲ್ಲ ಕಣಕ, ನನ್ನ ನೆಮ್ಮದಿ ಖುಷಿ ಎಲ್ಲ ಕಿತ್ಕೊಂಡಿರೋ ಆ ವಿದ್ಯೆನ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ. ಇವತ್ತು ಎಷ್ಟು ಥರ ಆಗಲಿ ಅವಳು ಸತ್ಯ ಆಚೆ ಬರಬೇಕು, ನಾನು ತಿಂದಿರೋ ನೋವಿಗಿಂತ 10 ಪಟ್ಟು ನೋವು ಅವಳು ತಿನ್ನಬೇಕು ಅಂತ ಹೇಳಿದ ತಕ್ಷಣ ನೋವು ಕೊಟ್ಟಿರೋಳು ಆರಾಮಾಗಿರ್ಬೋದು ಕಣ್ಲ, ಆದರೆ ಎಷ್ಟೊತ್ತು ಆರಾಮಾಗಿರ್ತಾಳೆ, ಈ ಈಶ್ವರಿ ಇರೋ ತನಕ ಅವಳನ್ನ ನೆಮ್ಮದಿಯಾಗಿ ಇರೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಶಿವರಾಮೇಗೌಡ ಮೌನ ಮತ್ತು ಈಶ್ವರಿ ಇಬ್ಬರನ್ನೂ ಕೂಡ ಕರೀತಾನೆ. ನೋಡ್ರವ, ಇವತ್ತು ನಿಮ್ಮಿಬ್ಬರು ಸೊಸೆಯಂದಿರ ತಾಳಿ ಶಾಸ್ತ್ರ, ಇಬ್ಬರು ಸೊಸೆಯರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಬೇಕು, ನೀವೇ ನಿಮ್ಮ ಸೊಸೆಯರನ್ನ ಕೈಯಾರೆ ರೆಡಿ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಇಬ್ಬರಲ್ಲೂ ಕೂಡ ಯಾವ ವ್ಯತ್ಯಾಸನೂ ಕೂಡ ಆಗಬಾರ್ದು, ಅವ್ರಿಗೆ ಯಾವ ಒಡವೆ ಬೇಕೋ ಆ ಒಡವೆನ ಹಾಕಿ ಅಲಂಕಾರ ಮಾಡಿ ಅಂದಿದ ತಕ್ಷಣ ಏನವ ಇದು, ಆ ಮನೆ ಕೆಲಸದವಳನ್ನ ನಾವು ಅಲಂಕಾರ ಮಾಡಬೇಕಾ ಅಂತ ಚಿತ್ರ ಕೋಪ ಮಾಡ್ಕೊಂಡಿದ್ದ ತಕ್ಷಣ ಅಲ್ಲ, ಮೊದಲು ನಡೆಯೋದು ಆ ವಿದ್ಯೆಂದು ತಾಳಿ ಶಾಸ್ತ್ರ, ಅಷ್ಟರಲ್ಲೇ ನಾನು ಸತ್ಯನ ಆಚೆ ತರ್ತೀನಿ, ಇನ್ನು ಈ ಕೆಲಸದವ್ರದ್ದೆಲ್ಲ ತಾಳಿ ಶಾಸ್ತ್ರ ನಡೆಯುತ್ತೆ ಅಂತ ಅಂದ್ಕೊಂಡಿದ್ಯಾ, ಬಾ ಅಂತ ಹೇಳ್ಬಿಟ್ಟು ಈ ಕಡೆ ಈಶ್ವರಿ ಚಿತ್ರ ಎಲ್ಲರೂ ಕೂಡ ಸೇರಿಕೊಂಡು ವಿದ್ಯೆ ಮತ್ತು ಚಂಪಾ ಇಬ್ಬರನ್ನೂ ಕೂಡ ರೆಡಿ ಮಾಡ್ತಾ ಇರ್ತಾರೆ. ನೋಡವ ಚಿತ್ರ ಎಲ್ಲ ಸರಿ ಇದೆನಾ ಅಂತ ಮೋನ ಕೇಳಿದಾಗ ಚೆನ್ನಾಗಿದೆ ಅಂತ ಬೇಕಾಬಿಟ್ಟು ಹೇಳ್ತಾ ಇರ್ತಾಳೆ. ನೋಡಿದರೆ ಈಶ್ವರಿ ಪಾಪ ಚಂಪಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಚೆಲುವ ರತ್ನ ಎಲ್ಲರೂ ಕೂಡ ಬರ್ತಾರೆ. ಅಲ್ಲಿಗೆ ವಿದ್ಯೆ ಕೂಡ ಬರ್ತಾಳೆ. ಅವ್ರ ಅಮ್ಮರೆಲ್ಲರನ್ನೂ ಕೂಡ ಮಾತಾಡ್ಸಿದ ತಕ್ಷಣ ಅವ್ವ ನೀವು ಒಳಗೆ ಹೋಗಿ ನಾನು ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲಿ ಪೊಲೀಸ್ ಅವರು ಕೂಡ ನಿಂತಿರ್ತಾರೆ. ವಿದ್ಯೆ ಇನ್ನೇನು ಮಾತಾಡಿಸ್ಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಚಿತ್ರ ಬೇಕು ಅಂತಲೇ ಹೋಗ್ಬಿಟ್ಟು ವಿದ್ಯೆನ ಕರ್ಕೊಂಡು ಬಂದ್ಬಿಡ್ತಾಳೆ. ಅಲ್ಲ ಇವಳ ಸೌಕರ್ಯಕ್ಕೆ ಬಂತು ಅಂತ ನನ್ನನ್ನೇ ಮಾತಾಡ್ಸೋದಿಲ್ಲ, ಎಷ್ಟು ಬದಲಾಗಿದ್ದಾಳೆ ಈ ವಿದ್ಯಾ ಅಂತ ಹೇಳ್ಬಿಟ್ಟು ಪೊಲೀಸ್ ಅಪ್ಪನೂ ಕೂಡ ಬೈಕೊಳ್ತಾ ಇರ್ತಾನೆ. ಅದೇ ಟೈಮ್ಗೆ ಈಶ್ವರಿ ಕೂಡ ಬಂದ್ಬಿಟ್ಟು ಯಾಕಣ್ಣ ವಿದ್ಯೆ ನಿನ್ನನ್ನು ಮಾತಾಡಿಸ್ಲಿಲ್ವಾ ಅಂತ ಕೇಳ್ತಾಳೆ. ಅಲ್ಲ ನೋಡು, ಎಲ್ಲರನ್ನೂ ಮಾತಾಡಿಸಿ ನನ್ನನ್ನು ನೋಡಿದ್ರು ನೋಡಿಲ್ಲ ಅನ್ನೋ ಹಾಗೆ ಹೋಗ್ತಾಳೆ ಆ ಹುಡುಗಿ, ಎಷ್ಟಿರಬೇಕು ಅಂತ ಹೇಳ್ತಾರೆ. ಇದೇ ಒಳ್ಳೆ ಚಾನ್ಸ್ ಅಂತ ಹೇಳ್ಬಿಟ್ಟು ಈಶ್ವರಿ ಬೇಕು ಅಂತಲೇ ವಿದ್ಯಾ ಬಗ್ಗೆ ಕೆಟ್ಟದಾಗಿ ಬೇರೆಯವ್ರ ಹತ್ರ ಹೇಳಿಸ್ತಾ ಇರ್ತಾಳೆ. ಸೊ ಹಾಗಿದ್ರೆ ನಿಜವಾಗ್ಲೂ ಸತ್ಯ ಆಚೆ ಬರುತ್ತಾ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.